ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ತುಂಬ ಜನ ನಾನು ಕೇಳ್ತಾ ಇದ್ದಿದ್ದು ಕ್ವಶನ್ ಒಂದೇ, ಮೇಡಮ್ ಏರ್ಗೆ ಏನಾದರೂ ಒಂದು ಒಳ್ಳೆ ರೆಮಿಡಿ ಹೇಳಿ ಮೇಡಮ್. ನೀವು ತುಂಬ ವೆಯ್ಟ್ ಲಾಸ್ಗೆ ಹೇಳ್ತಾ ಇದ್ದೀರಾ. ನಿಮ್ಮ ಒಂದು ಪೇಜ್ ನೋಡಿದಾಗ ಬರೀ ವೆಯ್ಟ್ ಲಾಸ್ ಅಂತಲೇ ಇದೆ, ಆದರೆ ಏರ್ ಬಗ್ಗೆ ಯಾವುದೂ ವೀಡಿಯೋಸ್ ಇಲ್ಲ. ಏರ್ ಬಗ್ಗೆ ನಮಗೊಂದು ಒಳ್ಳೆ ವಿಡಿಯೋ ಮಾಡಾಕಿ. ಈಗ ಕೂದಲು ಉದುರ್ತಾ ಇರುತ್ತೆ, ನಮಗೆ ತುಂಬಾ ಡ್ಯಾಮೇಜ್ ಆಗುತ್ತಾ ಇದೆ, ಬೇಬಿ ಏರ್ಸ್ ಆಗಿರುತ್ತೆ, ಅದು ಗ್ರೋತ್ ಆಗಲ್ಲ. ಸೊ ನಮಗೆ ಹೇರ್ ತುಂಬ ಚೆನ್ನಾಗಿ ಉದ್ದಕ್ಕೆ ಬರಬೇಕು, ಶೈನಿಂಗ್ ಆಗಿರಬೇಕು. ಸೊ ಯಾಕೆಂದ್ರೆ ನೀವು ಹೇಳೋ ಮನೆ ಮದ್ದು ತುಂಬ ಚೆನ್ನಾಗಿರುತ್ತೆ ಮೇಡಮ್, ನಾವು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀವಿ ಅಂದ್ಕೊಂಡು ನಂಗೆ ತುಂಬ ಊರುಗಳಿಂದೆಲ್ಲ ಕಾಲ್ ಮಾಡಿ ಹೇಳ್ತಾರೆ. ಸೊ ನಿಮ್ಮ ಒಂದು ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಅವ್ರು ಹೇಳೋ ಮಾತೇನು ಅಂದರೆ, ಮೇಡಮ್ ತುಂಬ ಕಡೆ ನಾವು ಅದು ಇದು ವೀಡಿಯೋಸ್ ನೋಡ್ತಾನೆ ಇರ್ತೀವಿ, ಆದರೆ ನೀವು ಕನ್ನಡದಲ್ಲಿ ಮಾತಾಡ್ತೀರಾ ನೀಟಾಗಿ, ಅದನ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಮತ್ತು ಕಾಲ್ ಮಾಡಿದ್ರೆ ನೀಟಾಗಿ ರೆಸ್ಪಾನ್ಸ್ ಮಾಡ್ತೀರಾ, ನಿಜವಾಗ್ಲೂ ನಿಮ್ಗೆ ತುಂಬ ಖುಷಿ ಆಗುತ್ತೆ ಮೇಡಮ್ ಅಂತ ಹೇಳ್ತಾರೆ. ಸೊ ಅದು ಅವರ ಒಂದು ಪ್ರೀತಿ ಅಂತ ನಾನು ಅನ್ಕೊಂತೀನಿ. ಸೊ ಇವಾಗ ಮತ್ತೆ ಒಬ್ಬೊಬ್ಬರಿಗೆ ಬಾಣಂತಿ ಇರುತ್ತೆ, ಬಾಣಂತಿಯರಿಗೆ ಬಂದು ತುಂಬಾ ಏರ್ ಫಾಲ್ ಆಗ್ತಾ ಇರುತ್ತೆ. ಈಗ ನೋಡಿ, ಅವ್ರಿಗೆ ಪ್ರೆಗ್ನೆಂಟಲ್ಲೇ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಅವಾಗಲೂ ಏರ್ ಫಾಲ್ ಆಗುತ್ತೆ. ಮಗು ಹುಟ್ಟಿದ್ಮೇಲೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಅವಾಗಲೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ. ಏರ್ ಫಾಲ್ ಅನ್ನೋದು ಕಂಟಿನ್ಯೂಟಿ ಆಗ್ತಾನೆ ಇರುತ್ತೆ ಪಾಪ. ಪ್ರೆಗ್ನೆಂಟ್ ಟೈಮಲ್ಲಿ ಆಗಲಿ, ಬಾಣಂತಿ ಟೈಮಲ್ಲಿ ಆಗಲಿ ಕಂಟಿನ್ಯೂಟಿ ಆಗ್ತಾನೆ ಇರುತ್ತೆ. ಸೊ ಕೆಲವರು ಹೇಳ್ತಾರೆ, ಆ ಮಗು ನಿನ್ನ ಮುಖ ನೋಡಿ ನಗೋದಕ್ಕೆ ಶುರು ಮಾಡಿದ ತಕ್ಷಣ ನಿನ್ನ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಹಳೆಯ ಕಾಲದಿಂದ ಬಂದಿರೋ ಒಂದು ಮಾತು ನಿಜಾನೇ. ಆದರೆ ಅದ್ರ ಜೊತೆಗೆ ಏನು ಅಂದರೆ, ಬಾಣಂತಿ ಬಾಡಿಲೇ ತುಂಬಾ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರೋದನ್ನು ಕೂಡ ಕೂದಲು ಉದುರುತ್ತೆ. ಅಯ್ಯೋ ಬಾಣಂತಿ ಪ್ರೆಗ್ನೆಂಟ್ ಹೋದ್ರಿ, ಸೊ ನಮ್ಮಳು ಕೂದಲು ಉದುರುತ್ತೆ, ಅದಕ್ಕೆ ಫಸ್ಟ್ ಹೇಳಿ ಮೇಡಮ್ ಅಂತ ಹೇಳ್ತೀರಾ. ಖಂಡಿತ ಈಗ ನಾನು ಹೇಳ್ತಿರೋ ರೆಮಿಡೀಸು ಎಲ್ಲರೂ ಯೂಸ್ ಮಾಡೋ ಅಂಥ ಒಂದು ರೆಮಿಡೀಸು. ಈ ಒಂದು ಏರ್ ಶಿರಮ್ನ ನೀವು ಯೂಸ್ ಮಾಡಿದಾಗ ನಿಮ್ಮ ಒಂದು ಫಸ್ಟ್ ಕೂದಲು ಏನು ಉದುರ್ತಾ ಇದೆ ಅದು ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಸೊ ಬೇಬಿ ಏರ್ ಕೂಡ ಗ್ರೋತ್ ಆಗೋಕ್ಕೆ ಶುರುವಾಗುತ್ತೆ, ಕೂದಲು ಸೊಂಪಾಗಿ ಬೆಳೆಯುತ್ತೆ. ಸೊ ಹೇಳ್ಬೋದು ನೀವು, ಮೇಡಮ್ ಏನು ಮೇಡಮ್ ನಿಮ್ಮ ಕೂದಲು ಇಷ್ಟೇ ಶಾರ್ಟ್ಸ್ ಇದೆ, ನೀವು ಯಾಕೆ ಲಾಂಗ್ ಬೆಳೆಸಲ್ವಾ ಅಂತ. ನೀವು ನನ್ನ ಒಂದು ತುಂಬ ವಿಡಿಯೋದಲ್ಲಿ ನೋಡಿದ್ದೀರಾ. ನಾನು ತುಂಬಾ ಒಂದು ಜೀನ್ಸ್ ಜಾಸ್ತಿ ಹಾಕ್ತಾ ಇರ್ತೀನಿ, ನಾನು ಜಾಸ್ತಿ ಬಂದು ವೆಸ್ಟರ್ನ್ ವೇರ್ಸ್ ಹಾಕ್ತಾ ಇರ್ತೀನಿ. ಅದಕ್ಕೆ ಬಂದು ಕೂದಲೆಲ್ಲ ತುಂಬ ಉದ್ದ ಇದ್ರೆ ಚೆನ್ನಾಗಿರಲ್ಲ, ಬೇಡ ಇಷ್ಟೇ ಸಾಕು ಅಂತ ಇಷ್ಟೇ ಬಿಟ್ಟಿರೋದು. ಆಲ್ರೆಡಿ ಮಗಳು ಹೇಳ್ತಾ ಇದ್ರು, ಮಮ್ಮಿ ಯಾಕೆ ಮಮ್ಮಿ ಕೂದಲೆಲ್ಲ ಎಷ್ಟು ಉದ್ದ ಬೆಳೆಸಿದ್ರೆ ಫಸ್ಟು ಕಟಿಂಗ್ ಮಾಡಿಸಿ ಅಂತ. ಆದರೆ ಈ ಸಲ ಅಂದ್ಕೊಂಡಿದ್ದೀನಿಲ್ಲ, ನಾನು ಕೂದಲು ಲಾಂಗಾಗಿ ಬೆಳೆಸಬೇಕು ಅಂತಲೇ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಒಂದಷ್ಟು ದಿನ ಲಾಂಗಾಗಿ ಬೆಳೆಸಿ ನೋಡೋಣ ಅಂತ ನನ್ನ ಖುಷಿ. ಯಾಕಂದರೆ ನಾನು ಆಲ್ರೆಡಿ ಒಂದು 2 ಮಂತ್ 3 ಮಂತ್ಗೆಲ್ಲ ಒಂದೊಂದು ಹೇರ್ ಕಟಿಂಗ್ ಮಾಡಿಸ್ತಾನೆ ಇರ್ತೀನಿ. ಅದು ನಾನು ಬಂದು ಈ ಸ್ಟೆಪ್ ಕಟಿಂಗ್ ಅಂದರೆ ತುಂಬ ಇಷ್ಟ, ಅದು ಸ್ಟೆಪ್ಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು ತುಂಬಾ ಮಾಡಿಸ್ತಿದ್ದೆ. ಸೊ ಇನ್ಮೇಲೆ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮೈಂಡ್ ಸೆಟ್ ಎಲ್ಲಿವರೆಗೂ ಚೆನ್ನಾಗಿರುತ್ತೆ ಗೊತ್ತಿಲ್ಲ. ಯಾವಾಗ ಬೇಕು ಮತ್ತೆ ಅವಾಗ ಹೋಗಿ ನಾನು ಹೇರ್ ಕಟಿಂಗ್ ಮಾಡ್ಕೊಬಿಡ್ತೀನಿ, ಗೊತ್ತಾಗಿಲ್ಲ. ಸೊ ಇವತ್ತು ನಿಮ್ಮ ಹೇರ್ ಬೆಳೆಯೋದಕ್ಕೆ ಒಂದು ಒಳ್ಳೆ ಬ್ಯೂಟಿಫುಲ್ ಟಿಪ್ಸ್ ಹೇಳ್ತೀನಿ, ಬನ್ನಿ. ಸೊ ಇಲ್ಲಿ ಬಂದು 1 ಗ್ಲಾಸ್ ನೀರು ತೊಗೊತಾ ಇದ್ದೀನಿ. ನಾನು ಇವತ್ತು ಮಾಡ್ತಾ ಇರೋ ಅಂಥ ಒಂದು ಪ್ರಾಡಕ್ಟ್ಗೆ ನೋಡಿ 1 ಗ್ಲಾಸ್ ತೊಗೊಳ್ತಾ ಇದ್ದೀನಿ. ಇದು ಬಂದು ರೋಸ್ಮೆರಿ ಏರ್ ಶಿರಮ್ ಅಂತ. ರೋಸ್ಮೆರಿ ಅನ್ನೋದನ್ನ ನೀವು ಕೇಳಿದಿರ, ತುಂಬಾ ಒಂದು ಬೆನಿಫಿಟ್ ಇರೋ ಒಂದು ರೋಸ್ಮೆರಿ. ನೋಡಿ, ಇದು ಬಂದು ನಿಮಗೆ ಈ ಒಂದು ರೋಸ್ಮೆರಿ ಬಂದು ನೀವು ತುಂಬ ಆನ್ಲೈನೆಲ್ಲ ಪರ್ಚೇಸಿಂಗ್ ಮಾಡಬೇಕು ಅಂತಿಲ್ಲ, ಈಗೆಲ್ಲ ಗ್ರಂಥಿಕೆ ಅಂಗಡಿಲಿ ಕೂಡ ಸಿಗ್ತಾ ಇದೆ. ನಿಮಗೆ ತುಂಬಾ ಒಂದು ಚೆನ್ನಾಗಿದೆ. ಏರ್ ಬೆಳೆಯೋದಕ್ಕಂತೂ ತುಂಬ ಒಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಇವಾಗ ಹೇಳ್ತೀನಿ ನೋಡಿ, ಈ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಏರ್ ಲಾಂಗಾಗಿ ಬೆಳೆಯುತ್ತೆ, ಉದ್ರಲ್ಲ ಅಂತ ಹೇಳ್ತೀನಿ. ಸೊ ನೀವು ಕೂಡ ಅದನ್ನೇ ನಂಬಿಕೆ ಇಟ್ಟು 450, 500 ರೂಪಾಯಿ, 1000 ರೂಪಾಯಿ ಕೂಡ ತೊಗೊತೀರ. ಬಟ್ ಅದು ರಿಸಲ್ಟ್ ಹೇಗಿದೆ ಏನು ಅಂತ ನನಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಬಟ್ ಹಾಕೊಂಡ್ಮೇಲೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಯಾವುದೇ ಆಗಲಿ ನಿಮ್ಗೆ ಅಂಗಡಿಯಿಂದ ತೊಗೊಂಬಂದು ಯೂಸ್ ಮಾಡೋ ಪ್ರಾಡಕ್ಟ್ನ ಹೇಳಲ್ಲ, ನಾನೇ ಹೋಮ್ ಮೇಡ್ ಹೇಳ್ಕೊಡೋದು. ಅದ್ರ ಜೊತೆ ಇವತ್ತು ಮೆಂತ್ಯ ತೊಗೊಂಡಿದ್ದೀನಿ. ಸೊ ಮೆಂತ್ಯ ಬಂದು ಎಲ್ಲರ ಮನೇಲಿ ಈಸಿಯಾಗಿ ಕೈ ಸಿಗುತ್ತೆ. ನೋಡಿ, 1 ಗ್ಲಾಸ್ ನೀರು ಇಟ್ಟಿದ್ದೀನಿ. ಈ 1 ಗ್ಲಾಸ್ ನೀರು ಸ್ವಲ್ಪ ಕುದಿಬೇಕು. ಸೊ ಇದಕ್ಕೆ ಬಂದು ನಾನಿಲ್ಲಿ 1 ಸ್ಪೂನ್ ಮೆಂತ್ಯ ಕಾಳು ಹಾಕೊಡ್ತೀನಿ. ನೋಡಿ, 1 ಸ್ಪೂನ್ ಹಾಕಿದ್ದೀನಿ ಮೆಂತ್ಯ ಕಾಳು, 1 ಸ್ಪೂನ್ ಮೆಂತ್ಯ ಕಾಳು ಹಾಕೊತಾ ಇದ್ದೀನಿ. ಹಾಗೆ ಒಂದು ಈ ರೋಸ್ಮೆರಿ ಸೊಪ್ಪು ಕೂಡ. ಸೊ ಇದನ್ನು ಕಟ್ ಮಾಡಿಕೊಂಡು ಇದು ಬಂದು ಒಂದು 5 ಸ್ಪೂನ್ ಹಾಕೊಡ್ತೀನಿ ನಾನು. ನಿಮಗೆ ಕೊಬ್ಬರಿ ಎಣ್ಣೆ ಎಲ್ಲ ಮಾಮೂಲಿ ಒಬ್ಬೊಬ್ರು ಕೊಬ್ಬರಿ ಎಣ್ಣೆ ಎಲ್ಲ ಕಾಯಿಸ್ತಿರಲ್ಲ, ಸೊ ಅದಕ್ಕೂ ಕೂಡ ನೀವು ರೋಸ್ಮೆರಿನ ಹಾಕಿ ನೈಟ್ ಕಲಸಿಕ್ಬಿಟ್ಟು ಬೆಳಿಗ್ಗೆ ಎತ್ತೋದನ್ನ ನೀವು ಇದು ಮಾಡ್ಬೋದು. ನೋಡಿ, ನಾನು ಇಲ್ಲೇ ಒಂದು 5 ಸ್ಪೂನಷ್ಟು ಹಾಕೊತೀನಿ. ಇದಕ್ಕೆ ಒಂದು 5 ಸ್ಪೂನಷ್ಟು ರೋಸ್ಮೆರಿ ಆಯಿಲ್ನ ನಾನು ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಚೆನ್ನಾಗಿ ಕುದಿಬೇಕಿದು. ಕುದ್ದಷ್ಟು ಈ ಒಂದು ಸಾರಾಂಶ ನೀಟಾಗಿ ಬಿಡುತ್ತೆ. ಸೊ ಇದನ್ನು ಯಾವ ಥರ ಅಪ್ಲಿಕೇಶನ್ ಮಾಡೋದು ನಾನೆಲ್ಲ ಹೇಳ್ಕೊಡ್ತೀನಿ. ಸೊ ಇದು ಸ್ವಲ್ಪ ಕುದೀಲಿ. ಮನೆ ಒಂದು ಹೇರ್ ಪ್ಯಾಕ್ ಎಲ್ಲ ಹಾಕೊತಾ ಇದ್ವು ನಾವು. ಈ ಮೆಂತ್ಯನ ರುಬ್ಬಿ ನೈಟು ನೆನೆಸಿಟ್ಬಿಡ್ಬೇಕು. ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಎದ್ದು ರುಬ್ಬಿ ಅದನ್ನು ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಏರ್ ಫಾಲ್ ಸಮಸ್ಯೆ ಕಮ್ಮಿ ಆಗುತ್ತೆ. ಮತ್ತು ನಿಮ್ಮ ಕೂದಲಂತೂ
ತುಂಬಾ ಒಂದು ಕಂಡೀಷನರ್ ಹಾಕಿರೋ ಥರ ಇರುತ್ತೆ. ಕೂದಲು ಮುಟ್ಟಿದ್ರೆ ಸಾಕು ಒಂದು ಸಾಫ್ಟಾಗಿ ಸಾಫ್ಟ್ ಸ್ಟ್ರೆಚರಲ್ಲಿ ಇರುತ್ತೆ, ತುಂಬಾ ಒಳ್ಳೆಯದು. ಈ ರೋಸ್ ಮೇರಿ ಅಂತೂ ಕೂದಲಿಗಂತೂ ಏಳು ಮಾಡಿಸಿದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬಾ ಬೆನಿಫಿಟ್ ಇರೋ ಅಂಥ ಒಂದು ಏರ್ ಶಿರಮು. ಇದನ್ನು ನೀವು ಮಾಡಿಕೊಂಡು ಮನೇಲೇ ಬಂದು ನೀವು ನೋಡಿ ಮಾಡ್ಕೊಂಡು ಈ ಥರ ಒಂದು ಬಾಟಲ್ಗೆ ಹಾಕ್ಕೊಳ್ಳಿ. ಬಾಟಲ್ಗೆ ಹಾಕ್ಕೊಂಡು ನೀವು ಹೊರಗಡೆ ಇಟ್ಟರೆ 10 ದಿನ ಇಡ್ಬೋದು, ಇಲ್ಲ ಫ್ರಿಡ್ಜಲ್ಲಿ ಇಟ್ಕೊತೀನಿ ಅಂದರೆ 1 ತಿಂಗಳು ಇಡ್ಬೋದು. ಸೊ ನೀವು ಇವಾಗ ಬೆಳಿಗ್ಗೆ ಸ್ನಾನ ಮಾಡ್ತೀರಾ, ಸೊ ಕೆಲ್ಸಕ್ಕೆ ಹೋಗಿರ್ತೀರಾ, ಬರ್ತೀರಾ, ಬೆಳಿಗ್ಗೆ ಸ್ನಾನ ಮಾಡ್ಕೋಬೇಕು. ಸೊ ನೈಟ್ ಮಲಗಬೇಕಾದ್ರೆ ನೀವು ಅದನ್ನು ಸ್ಪ್ರೇ ಮಾಡ್ಕೋಬೇಕು. ಯಾವ ಥರ ಸ್ಪ್ರೇ ಮಾಡಬೇಕು ಏನು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಸೊ ಇದನ್ನು ಇವಾಗ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ಒಂದು ಬೌಲ್ಗೆ. ಇದು ಆರಾಮ ಕೂಡ ಒಳ್ಳೆ ಆಯುರ್ವೇದಿಕ್ ಸ್ಮೆಲ್ ಬರ್ತದೆ, ಗಮ್ಮಂತ ಇದೆ. ಸೊ ಇದಕ್ಕೆ ಬಂದು ನಾನು ವಿಟಮಿನ್ಸ್ ಸಿ ಶಿರಮ್ ಸ್ವಲ್ಪ 1-2 ಡ್ರಾಪ್ಸ್ ಆ್ಯಡ್ ಮಾಡ್ತೀನಿ. ಸೊ ತುಂಬಾ ಒಳ್ಳೆಯದು ನಮ್ಮ ಏರ್ಗೆ. ನೋಡಿ ಒಂದು 4 ಡ್ರಾಪ್ಸ್ ಹಾಕಿದ್ದೀನಿ ನೋಡಿ. ಇವಾಗ ಇದು ಆರಿದೆ. ಸೊ ಇದನ್ನು ನಾನು ಇಲ್ಲೊಂದು ಗ್ಲಾಸಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಈ ಥರ ಒಂದು ಕಂಟೈನರಲ್ಲಿ ಹಾಕ್ಕೊತಾ ಇದ್ದೀನಿ. ಬಂದಿದೆ ಅದು ಕಲರು. ಇದು ಈ ಥರ ಒಂದು ಸ್ಕಾಲ್ಫ್ ಎಲ್ಲ ಹಿಂಗೆ ಹಾಕೋಬೇಕು ನೋಡಿ ಈ ಥರ. ಸೊ ನೀವು ತೆಗೆದು ಈ ಥರ ಎಲ್ಲ ಒಂದೊಂದು ಸ್ಕಾಲ್ಫು ಈ ಥರ ಹಾಕ್ಕೊಂಡು ನೋಡಿ ಈ ಥರ ಎಲ್ಲ ಸ್ಪ್ರೇ ಮಾಡಬೇಕು. ನೀವು ಸ್ಪ್ರೇ ಮಾಡಿಕೊಂಡು ಸೊ ಇದನ್ನು ನೈಟ್ ಫುಲ್ಲು ಹಾಗೆ ಬಿಟ್ಬಿಡಿ. ಬೆಳಗ್ಗೆ ಎದ್ದು ವಾಶ್ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಕೂದಲು ಸಮಸ್ಯೆ ಕಮ್ಮಿ ಆಗುತ್ತೆ. ಪ್ರೆಗ್ನೆಂಟ್ ವುಮೆನ್ಸ್ಗೆ ಜಾಸ್ತಿ ಕೊಡಿ, ಮತ್ತು ಬಾಣಂತಿಯರಿಗೆ ಜಾಸ್ತಿ ಕೊಡಿ. ಸೊ ನೀವು ಕೂಡ ಯೂಸ್ ಮಾಡಿ. ಯಾಕೆಂದರೆ ಯಾವುದೋ ಒಂದು ಆಯಿಲ್ನ ತರಿಸಿ ಇಲ್ಲ ಏನೋ ಒಂದು ಶಿರಮ್ನ ತರಿಸಿ ಸೊ ಹೇರ್ ಫಾಲ್ ಮಾಡ್ಕೋಬೇಡಿ. ಯಾಕಂದರೆ ಇವಾಗ ನಾವು ತಿನ್ನೋ ಒಂದು ಊಟದಲ್ಲಿ ಅಷ್ಟೊಂದು ವಿಷಯ ಇರಬೇಕಾದ್ರೆ ನಾವು ಹಚ್ಕೊಳ್ಳೋ ಒಂದು ಕ್ರೀಮ್ ಆಗಲಿ ಒಂದು ಕೆಮಿಕಲ್ ಆಗಲಿ ತುಂಬ ಇರುತ್ತೆ. ಆದಷ್ಟು ಹೋಮ್ ಮೇಡ್ ಯೂಸ್ ಮಾಡಿ. ಮನೆ ಪದಾರ್ಥ ಮನೆ ಮದ್ದಿಂದ ನಿಮಗೆ ತುಂಬಾ ಚೆನ್ನಾಗಿ ಆರೋಗ್ಯ ಇರುತ್ತೆ, ಇನ್ನೂ ಜೀವನ ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಯಾಕೆ ಸ್ಕಿನ್ಗೂ ಕೂಡ ಯಾವುದೋ ಹಾಕಿ ಡ್ಯಾಮೇಜ್ ಮಾಡ್ಕೋಬೇಡಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕಮೆಂಟ್ ಕೊಡಿ. ಸೊ ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.